ಜಲಾಲುದ್ದೀನ್ ರೂಮಿ ಬಹುದೊಡ್ಡ ಸೂಫಿ ಸಂತ, ದಾರ್ಶನಿಕ. ಆತ ಬಾಲ್ಯದಿಂದಲೇ ಓದು ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದವನು. ಪುಸ್ತಕಗಳಿಂದ ಜ್ಞಾನವನ್ನು ಪಡ್ಕೊಳ್ಳೋದು ಅವನ ಉದ್ದೇಶ ಆಗಿತ್ತು. ಅಸಾಧ್ಯ ಓದು ಅವನು. ಆ ಓದಿನ ಹರಹ ಆಗಲಿ ಆಳಾಗಲಿ ಅಸಾಮಾನ್ಯ. ಯಾರು ಯಾವ ವಿಷಯ ಕೇಳಿದ್ರು ಕೂಡ ಅದ್ರ ಬಗ್ಗೆ ಆತ ಮಾತಾಡುವಲ್ಲವನಾಗಿದ್ದ. ಅವನ ಜ್ಞಾನ ಸಂಪತ್ತಿನ ಬಗ್ಗೆ ಎಲ್ರಿಗೂ ಗೌರವ, ಅಭಿಮಾನ, ಆಶ್ಚರ್ಯ. ಅವ್ರ ಜೀವನದಲ್ಲಿ ಒಂದು ಘಟನೆ ನಡೀತು. ಅದು ಜ್ಞಾನದ ಬಗೆಗಿದ್ದಂಥ ಅವ್ರ ದೃಷ್ಟಿಯನ್ನೇ ಬದಲಾಯಿಸ್ಬಿಡ್ತು. ಒಂದು ಬಾರಿ ತನ್ನ ತೋಟದಲ್ಲಿದ್ದಂಥ ಸರೋವರದ ಪಕ್ಕದಲ್ಲಿ ತನ್ನ ವಿದ್ಯಾರ್ಥಿಗಳ ಜೊತೆ ಕೂತ್ಕೊಂಡಿದ್ದ ರೂಮಿ. ಅವನ ಸುತ್ತಮುತ್ತಲ ಬುದ್ಧಿವಂತ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ರು. ರೂಮಿ ಯಾವುದೋ ಗಹನವಾದಂಥ ಆಧ್ಯಾತ್ಮಿಕ ಚಿಂತನೆಯನ್ನ ತಿಳಿಸಿ ಹೇಳ್ತಿದ್ದ. ಶಿಷ್ಯರು ತಮಗೆ ತಿಳಿದಂತೆ ವಿಷಯವನ್ನ ತಮ್ಮ ಪುಸ್ತಕಗಳಲ್ಲಿ ಬರ್ಕೋತಾ ಇದ್ರು. ಜಲಾಲುದ್ದೀನ್ ರೂಮಿ ಒಂದಾದ್ಮೇಲೆ ಒಂದು ದೊಡ್ಡ ಪುಸ್ತಕ ತೆಗೆದು ಓದಿ ಆ ವಿಷಯವನ್ನ ವಿಚಾರ ಮಾಡ್ತಿದ್ದ. ಅವ್ರು ತಿಳಿಸಿ ಹೇಳ್ತಿದ್ದ. ಆಗಲ್ಲೊಬ್ಬ ವಿಚಿತ್ರ ವ್ಯಕ್ತಿ ಬಂದ. ತುಂಬಾ ಎತ್ತರದ ಆಳು, ತುಂಬಾ ಎತ್ತರ, ಅತ್ಯಂತ ಉದ್ದನೆ ಜಾಳಾದಂತ ಬಟ್ಟೆ ಹಾಕೊಂಡಿದ್ದಾನೆ. ತಲೆ ಮೇಲೆ ದೊಡ್ಡದೊಂದು ಭಾರಿ ರುಮಾಲ್ ಹಾಕಿದ್ದಾನೆ. ಬಟ್ಟೆ ಅಲ್ಲೆಲ್ಲಿ ಹರಿದು ಹೋಗಿದೆ, ಕೊಳಕಾಗಿದೆ. ಅವನು ಯಾರು, ಎಲ್ಲಿಂದ ಬಂದ ಅಂತ ಯಾರಿಗೂ ಗೊತ್ತಿಲ್ಲ, ರೂಮಿಗೂ ಗೊತ್ತಿಲ್ಲ. ಆಶ್ಚರ್ಯದಿಂದ ಬೇರಿಸಿ ಅವನು ನೋಡಿದ. ಆ ಮನುಷ್ಯ ರೂಮಿ ಹತ್ತಿರ ಬಂದ. ಅವನ ಸುತ್ತಮುತ್ತಲ ಕೂತಂತ ವಿದ್ಯಾರ್ಥಿಗಳನ್ನು ನೋಡಿದ. ಅಲ್ಲೆಲ್ಲ ಹರಡಿದಂಥ ಪುಸ್ತಕ ರಾಶಿಯನ್ನು ನೋಡಿದ. ಆನಂತರ ದೊಡ್ಡ ಪುಸ್ತಕ ಎತ್ತಿ ಹಿಡಿದು ಇದೇನಿದು ಅಂತ ಕೇಳಿದ. ಅವನು ನೋಡಿದ್ರೆ ಅಶಿಕ್ಷಿತನಂಗೆ ಕಾಣಿಸ್ತಾನೆ. ಅವನು ನೋಡಿ ನಗ್ತಾ ರೂಮಿ ಹೇಳಿದಂತೆ, ಅದೋ ನಿನಗೆ ಅರ್ಥ ಆಗುವಂಥದ್ದು ಬಿಡು, ಅರ್ಥ ಆಗಲ್ಲ ನಿನಗೆ, ದೊಡ್ಡ ಪುಸ್ತಕ ಅದು, ನಿನಗೆ ಅರ್ಥ ಆಗಲ್ಲ ಅಂದ. ಈಗ ಮನುಷ್ಯ ನಗ್ತಿದ್ನಲ್ಲ, ಕೈಯಲ್ಲಿ ಪುಸ್ತಕ ಹಿಡ್ಕೊಂಡ. ದೊಡ್ಡ ಪುಸ್ತಕ, ಬಹಳ ಮುಖ್ಯವಾದ ಪುಸ್ತಕ ಅಂತ ಹೇಳಿದ್ನಲ್ಲ. ಸರಸರ ನಡ್ಕೊಂಡು ಸರೋವರದ ಹತ್ತಿರ ಹೋದ. ಅವನು ಏನು ಮಾಡ್ತಾನೆ ಅಂತ ಎಲ್ಲರೂ ನೋಡ್ತಿರುವಾಗ ಪುಸ್ತಕನ ಎತ್ತಿ ಬೀಸಿ ನೀರಲ್ಲಿ ಎಸೆದ್ಬಿಟ್ಟ. ಭಾರಿ ಪುಸ್ತಕ ಮುಳುಗೋಯ್ತು. ರೂಮಿಗೆ ಭಾರಿ ಕೋಪ ಬಂತು. ಏ ಮೂರ್ಖ, ಏನ್ ಮಾಡ್ತಿದ್ದಿ? ಅತ್ಯಂತ ಬೆಳೆ ಬಾಳುವಂತ ಪುಸ್ತಕ ಅದು, ಎಲ್ಲೂ ಸಿಗೋದಿಲ್ಲ ಪುಸ್ತಕ ಅದು, ನೀರಲ್ಲಿ ಮುಳುಗಿ ಹಾಳು ಮಾಡ್ಬಿಟ್ಟೆ ನೀನು ಅಂತ ಅರಚ್ಕೊಂಡ. ಆ ವಿಚಿತ್ರ ಮನುಷ್ಯ ಮತ್ ನಗ್ತಾನೆ ಕೊಳದ ಹತ್ರ ಹೋದ. ಯಾಕೆ ಕೂಗಾಡ್ತಿ, ಸುಮ್ನಿರೋ ರೂಮಿ ಅಂದ. ಹಿಂಗೆ ತನ್ನ ಬಲಗೈಯನ್ನ ನೀರೊಳಗೆ ಹಾಕಿ ಹೊರಗೆ ತೆಗೆದಾಗ ಕೈಯೆಲ್ಲ ಪುಸ್ತಕ ಇತ್ತು. ಒಂಚೂರು ಕೂಡ ಒದ್ದೆ ಆಗಿರ್ಲಿಲ್ಲ. ಆಶ್ಚರ್ಯದಿಂದ ರೂಮಿ ಬಾಯಿ ತಕ್ಕೊಂಡೆ ಕೇಳಿದ, ಏನಿದು ಆಶ್ಚರ್ಯ? ಆಗಂತುಕ ನಗ್ತಾ ಹೇಳಿದ, ಅದು ನಿನಗೆ ಅರ್ಥ ಆಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ನಿನಗೆ ಅರ್ಥ ಆಗಲ್ಲ. ಆ ಪುಸ್ತಕ ನನಗೆ ಅರ್ಥ ಆಗೋಲ್ಲ ಅಂದೆಲ್ಲ, ನೀರಲ್ಲಿ ಹಾಕಿದಂಥ ಪುಸ್ತಕ ಹೊರಗೆ ತೆಗೆದಾಗ ಒಂಚೂರು ಹಸಿಯಾಗಿರ್ಲಿಲ್ಲಲ್ಲ, ಅದು ನಿನಗೆ ಅರ್ಥ ಆಗಲ್ಲ. ಆ ಮನುಷ್ಯ ಯಾರು ಗೊತ್ತಾ? ಮಹಾನ್ ದಾರ್ಶನಿಕ, ಶ್ರೇಷ್ಠ ಸೂಫಿ ಸಂತ ತಾಬ್ರಿಜನ್ ಶಾಮ್ಸ್ ಅಂತ. ಶಾಮ್ಸ್ ರೂಮಿಗೆ ಹೇಳಿದ, ರೂಮಿ, ಬರೀ ಪುಸ್ತಕದಲ್ಲೇ ಮುಳುಗಬೇಡ. ಪುಸ್ತಕದಲ್ಲಿ ಓದಿದ್ ಬರೀ ತಲೆಗೆ ಹೋಗುತ್ತೆ, ಅನುಭವದಲ್ಲಿ ಜ್ಞಾನವನ್ನು ಪಡಿ, ಅನುಭವ ಮುಖ್ಯ ನಿನಗೆ ಅಂತ ಹೇಳಿ ಹೊರಟೆ ಹೋದ. ಮುಂದೆ ರೂಮಿಗೆ ಗುರುವಾಗಿ ಉಳಿದವನು ಶಾಮ್ಸ್. ಸ್ನೇಹಿತರೆ, ಪುಸ್ತಕಗಳಿಂದ ವಿಷಯ ತಿಳಿತದೆ. ಬರೀ ವಿಷಯ ಸಂಗ್ರಹಣೆ ತಲೆಗೆ ಭಾರ ಆಗ್ತದೆ, ಅದರಿಂದ ಜೀವನಕ್ಕೆ ಯಾವ ಪ್ರಯೋಜನನೂ ಇಲ್ಲ. ಅದೇ ವಿಷಯ ಅನುಭವದ ಮೂಸೆಯಲ್ಲಿ ಪಕ್ವವಾದಾಗ ಜ್ಞಾನ ಆಗ್ತದೆ. ಅದಕ್ಕೆ ನಮ್ಮ ಗುಂಡಪ್ಪನವ್ರು ಹೇಳ್ತಾರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದಲ್ಲಿ ಬೆಳೆದರಿವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಏನರ್ಥ ಇದು? ಪುಸ್ತಕದಿ ದೊರೆತ ಅರಿವು, ಗ್ರಂಥದಿಂದ ಗ್ರಂಥ ಓದಬಾರದು ಅಂತ ಹೇಳೋದೇ ಇಲ್ಲ, ಗ್ರಂಥ ಓದಬೇಕು. ಆದರೆ ಪುಸ್ತಕದಿಂದ ಬಂದಂತಹ ತಿಳಿವಿದೆಯಲ್ಲ, ಮಸ್ತಕದಿ ತಳೆದ ಮಣಿ, ತಲೆ ಮೇಲೊಂದು ಕಿರೀಟದಲ್ಲಿ ಹಾಕೊಂಡಂಥ ಮಣಿ, ವಜ್ರ ಇದ್ದ ಹಾಗೆ. ಬ್ರಿಟಿಷ್ ರಾಣಿ ಕೊಹಿನೂರ್ ವಜ್ರ ಇರುವಂಥ ಕಿರೀಟ ಹಾಕೋತಾಳೆ. ಆದರೆ ಮಲ್ಕೋಬೇಕಾದ್ರೆ ಎತ್ತಿಟ್ಟೆ ಮಲ್ಕೋಬೇಕು. ಅದು ದೇಹದ ಅವಿಭಾಜ್ಯ ಅಂಗ ಅಲ್ಲ, ಅದು ಹೊರಗೆ, ದೇಹದ ಹೊರಗೆ ಇರುವಂಥದ್ದು, ತಲೆಗೆ ಭಾರ ಅದು. ಅದಕ್ಕೆ ಹೇಳ್ತಾರೆ, ಪುಸ್ತಕದಿ ದೊರೆತ ಅರಿವು ಮಸ್ತಕದಿ ತಳೆದ ಮಣಿ, ತಲೆ ಮೇಲೆ ಹಾಕೊಂಡ ಕಿರೀಟದಲ್ಲಿ ಇದ್ದಂಥ ವಜ್ರ ಇದ್ದ ಹಾಗೆ.
ಅದು ವಜ್ರ ನಿಮ್ಮದೇ ಆದರೂ ನಿಮ್ಮ ದೇಹದ ಭಾಗ ಅಲ್ಲ, ಎತ್ತಿಡ್ಬೇಕು ಅದನ್ನು. ಆದರೆ ಚಿತ್ತದಲ್ಲಿ ಬೆಳೆದರಿವು ತರುತಳೆದ ಪುಷ್ಪ. ಮನಸ್ಸಿನಲ್ಲಿ ಅನುಭವದಿಂದ ಬೆಳೆದರೆ ಒಂದು ಬಳ್ಳಿಯಲಾದಂಥ ಹೂವು. ಆ ಹೂವು ಹೇಗೆ ಇಡೀ ತನ್ನ ಸರ್ವಸ್ವವನ್ನು ಆ ಬಳ್ಳಿಯಿಂದ ಪಡ್ಕೊಂಡು ಆ ಬಳ್ಳಿಯ ಒಂದು ಅವಿಭಾಜ್ಯ ಅಂಗವಾಗಿ ಉಳ್ಕೊಳ್ಳುತ್ತೋ, ಹಾಗೆ ಪಡ್ಕೊಂಡಂಥ ಅನುಭವದಿಂದ ಪಡ್ಕೊಂಡಂಥ ಜ್ಞಾನ ಉಳ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಯಾವುದೇ ಒಂದು ವಸ್ತುವಿನ ತಿಳುವಳಿಕೆ ಬರಬೇಕಾದ್ರೆ ಅಂತರೀಕ್ಷಣೆ, ಮನಸ್ಸಲ್ಲಿ ಮನನ ಆಗಬೇಕು. ಓದಿದ್ದನ್ನು ಮನಸ್ಸಲ್ಲಿ ಅದು ಹೇಳ್ತಾರಲ್ಲ, ನಿಧಿಧ್ಯಾಸನ ಆಗಬೇಕು. ಮನನ ಮಾಡ್ಕೊಂಡು ನಿಧಿಧ್ಯಾಸನ ಮಾಡ್ಕೋಬೇಕು, ಆಗ ಅದು ಧ್ಯಾನ ಆಗ್ತದೆ. ಅಂತರೀಕ್ಷಣೆಯಿಂದ, ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಬರೀ ಬಡ 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 ಅಂತ ಎಲ್ಲೋ ಓದಿದ್ದನ್ನು ಎಲ್ಲೋ ಸುರಿದು ಬಿಟ್ಟರೆ ಅದು ಜ್ಞಾನ ಆಗೋದಿಲ್ಲ. ಅದಕ್ಕೆ ಶಾಮ್ಸ್ ಕಥೆ ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಸದಾ ಪ್ರಯತ್ನ ಜ್ಞಾನವನ್ನು ಪಡೆಯೋದ್ರಲ್ಲಿರಬೇಕು, ಬರೀ ಮಾಹಿತಿ ಪಡೆಯೋದ್ರಲ್ಲಲ್ಲ.